ಏಪ್ರಿಲ್ 8, 2017 ಕೇರಳದ ತಿರುವನಂತಪುರಂನ ನಂಥನ್ಕೋಡು ಪ್ರದೇಶದಲ್ಲಿ ನಡೆದ ಒಂದು ಭಯಾನಕ ಘಟನೆ ಇಡೀ ಕೇರಳ ರಾಜ್ಯವನ್ನೇ ನಡುಗಿಸಿತ್ತು. ಆ ರಾತ್ರಿ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಗ್ನಿಶಾಮಕ ದಳದವರಿಗೆ ಫೋನ್ ಕರೆ ಬಂದಿರುತ್ತೆ. ಬೆಂಕಿಯನ್ನು ನಂದಿಸಾದ್ಮೇಲೆ ಅಲ್ಲಿದ್ದ ಪೊಲೀಸರಿಗೆ ಆ ಮನೆಯಲ್ಲಿ 5 ಸುಟ್ಟ ಮೃತದೇಹಗಳು ಸಿಗುತ್ತೆ. ಅಲ್ಲಿ ಸೇರಿದ್ದ ಅಕ್ಕಪಕ್ಕದ ಮನೆಯವರು ಆ ಮನೆಯಲ್ಲಿ 5 ಜನ ವಾಸವಿದ್ರು ಅಂತ ಪೊಲೀಸರಿಗೆ ಹೇಳ್ತಾರೆ. ಆದರೆ ವೀಕ್ಷಕರೇ, ಅಲ್ಲಿ ಸಿಕ್ಕಿದ್ದ 5 ಮೃತದೇಹಗಳಲ್ಲಿ ಒಂದು ಮೃತದೇಹ ನಕಲಿಯಾಗಿರುತ್ತೆ. ಮನೆಯಲ್ಲಿ ಇದ್ದಿದ್ದು 5 ಜನ, ಆದರೆ ಅಲ್ಲಿ ಸಿಕ್ಕಿದ್ದು 60 ವರ್ಷದ ರಾಜ ತಂಗಂ, 58 ವರ್ಷದ ಡಾಕ್ಟರ್ ಸಿ ಜೀನ್ ಪದ್ಮಾ, 26 ವರ್ಷದ ಕ್ಯಾರಲಿನ್ ಹಾಗೆ 70 ವರ್ಷದ ಲಲಿತಾ. ಇವರುಗಳ 4 ಮೃತದೇಹ ಮಾತ್ರ. ವೀಕ್ಷಕರೇ, ಆ ಮನೆಯ 5ನೇ ಸದಸ್ಯ 30 ವರ್ಷದ ಕಡಲ್ ರಾಜ ಕಾಣೆಯಾಗಿದ್ದ. ಆ ಮನೆಗೆ ಬೆಂಕಿ ಬಿದ್ದಿದ್ದಾದರೂ ಹೇಗೆ? ಆ 4 ಜನರನ್ನು ಅತಿ ಕ್ರೂರವಾಗಿ ಕೊಂದಿದ್ಯಾರು? ನಕಲಿ ಮೃತದೇಹ ಮನೆಯಲ್ಲಿ ಯಾಕಿತ್ತು? ಮುಖ್ಯವಾಗಿ ಅದೇ ಮನೆಯ ಕಡಲ್ ರಾಜ ಎಲ್ಲಿದ್ದ? ಈ ಯಾವುದೇ ಪ್ರಶ್ನೆಗಳಿಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಅಲ್ಲಿದ್ದ ಪೊಲೀಸರು ಕಾಣೆಯಾಗಿದ್ದ ಕಡಲ್ಗಾಗಿ ಹುಡುಕಾಟ ಶುರು ಮಾಡಿದರು. ವೀಕ್ಷಕರೇ, 3Fs ಕನ್ನಡಕ್ಕೆ ಸ್ವಾಗತ. ಏಪ್ರಿಲ್ 10, 2017 ಥಾಂಪನೂರು ರೈಲ್ವೆ ಸಿಬ್ಬಂದಿ ಕಡಲ್ ರಾಜನನ್ನೇ ಹೋಲುವ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇರೋದಾಗಿ ಪೊಲೀಸರಿಗೆ ತಿಳಿಸ್ತಾರೆ. ಅಲ್ಲಿಗೆ ಬಂದಂಥ ಪೊಲೀಸರಿಗೆ ಸಿಕ್ಕಿದ್ದೆ ಕಡಲ್ ರಾಜ. ಅಲ್ಲೇ ಅವನನ್ನು ವಿಚಾರಿಸಿದ ಪೊಲೀಸರಿಗೆ ಕಡಲ್ ಆಘಾತಕಾರಿ ವಿಚಾರವೊಂದನ್ನು ಹೇಳಿದ್ದ. ಅದೇನೆಂದರೆ, ತನ್ನ ಕುಟುಂಬದ 4 ಕೊಂದಿದ್ದು ನಾನೇ ಅಂತ. ಇದನ್ನು ಹೇಳ್ತಿದ್ದ ಕಡಲ್ನ ಮುಖದಲ್ಲಿ ಯಾವುದೇ ದುಃಖ ಅಥವಾ ಪಶ್ಚಾತ್ತಾಪವಿರಲಿಲ್ಲ. ಬದಲಾಗಿ ಒಂದು ಸಣ್ಣ ನಗು ಅವನ ಮುಖದ ಮೇಲಿತ್ತು. ತಕ್ಷಣವೇ ಪೊಲೀಸರು ಆತನನ್ನು ಬಂಧಿಸಿ ಕರೆದೊಯ್ತಾರೆ. ವೀಕ್ಷಕರೇ, ಕಡಲ್ ಜಿನ್ಸನ್ ರಾಜ ಹುಟ್ಟಿದ್ದು ಜುಲೈ 8, 1988 ಕೇರಳದ ನಂಥನ್ಕೋಡುವಿನ ಒಂದು ವಿದ್ಯಾವಂತ ಮೇಲ್ವರ್ಗದ ಕುಟುಂಬದಲ್ಲಿ. ಕಡಲ್ನ ತಾಯಿ 58 ವರ್ಷದ ಡಾಕ್ಟರ್ ಜೀನ್ ಪದ್ಮಾ ನಿವೃತ್ತ ವೈದ್ಯೆ. ಅವನ ತಂದೆ 60 ವರ್ಷದ ರಾಜ ತಂಗಂ ನಿವೃತ್ತ ಹಿಸ್ಟ್ರಿ ಪ್ರೊಫೆಸರ್. ಕಡಲ್ನ ತಂಗಿ 25 ವರ್ಷದ ಕ್ಯಾರಲಿನ್ ವಿದೇಶದಲ್ಲಿ MBBS ಮುಗಿಸಿ ಭಾರತಕ್ಕೆ ಮರಳಿದ್ಲು. ಕಡಲ್ನ ಕುಟುಂಬದವರು ಒಳ್ಳೆಯ ಗುಣವಂತರಾಗಿದ್ದರು. ಅದೇ ಕಾರಣದಿಂದ ಅಕ್ಕಪಕ್ಕದ ಮನೆಯವರು ಅವರ ಕುಟುಂಬಕ್ಕೆ ಗೌರವ ನೀಡ್ತಾ ಇದ್ರು. ಕಡಲ್ನ ತಂದೆ ತಾಯಿ ಒಳ್ಳೆ ವಿದ್ಯಾವಂತರಾಗಿದ್ದರಿಂದ ಸಹಜವಾಗಿಯೇ ಆತನಿಗೆ ಬಾಲ್ಯದಿಂದಲೇ ಚೆನ್ನಾಗಿ ಓದಬೇಕು, ಸಾಧಿಸಬೇಕು ಎಂಬ ಒತ್ತಡ ಮನೆಯಲ್ಲಿತ್ತು. ಆದರೆ ಕಡಲ್ಗೆ ಮೊದಲಿಂದನೂ ಓದೋದ್ರ ಕಡೆ ಯಾವುದೇ ಗಮನ ಇರಲಿಲ್ಲ. ಇದೇ ಕಾರಣದಿಂದ ಅವನಿಗೆ ಮನೆಯಲ್ಲಿ ಹಾಗೆ ಶಾಲೆಯಲ್ಲಿ ಬೈಯೋದು, ಹೊಡೆಯೋದು ಕಾಮನ್ ಆಗಿತ್ತು. ಅವನಿಗೆ ಯಾರು ಸ್ನೇಹಿತರು ಇರದಿದ್ದ ಕಾರಣ ಹೆಚ್ಚು ಸಮಯ ಒಂಟಿಯಾಗಿ ಇರ್ತಿದ್ದ. ಅಲ್ಲದೆ ಅವನ ಕುಟುಂಬದವರು ಕೂಡ ಅವನ ಕಡೆ ಹೆಚ್ಚು ಗಮನ ವಹಿಸ್ತಿರ್ಲಿಲ್ಲ. ಇದೆಲ್ಲದರಿಂದ ಮಾನಸಿಕವಾಗಿ ಕುಗ್ಗಿದ್ದ ಕಡಲ್ ತನ್ನ ಹೆಚ್ಚು ಸಮಯವನ್ನು ಕೋಣೆಯಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾ, ಇಂಟರ್ನೆಟ್ನ ಬಳಸ್ತಾ ಕಳೀತಿದ್ದ. ಅಲ್ಲದೆ ಅವನ ಕೋಣೆಯೊಳಗೆ ಯಾರಿಗೂ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಹೀಗೊಂದಿನ ಕಡಲ್ 14 ವರ್ಷದವನಿದ್ದಾಗ ಇಂಟರ್ನೆಟ್ನಲ್ಲಿ ಅವನಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ಅವನು ಒಂದು ವಿಚಿತ್ರ ಆಚರಣೆಯ ಬಗ್ಗೆ ತಿಳ್ಕೊಳ್ತಾನೆ. ಅದೇ ಆಸ್ಟ್ರಲ್ ಪ್ರೊಜೆಕ್ಷನ್. ವೀಕ್ಷಕರೇ, ಆಸ್ಟ್ರಲ್ ಪ್ರೊಜೆಕ್ಷನ್ ಅಂದರೆ ಆತ್ಮಯಾನ. ಇದೊಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ಒಬ್ಬ ವ್ಯಕ್ತಿ ತನ್ನ ದೇಹದಿಂದ ಆತ್ಮದ ರೂಪದಲ್ಲಿ ತಾತ್ಕಾಲಿಕವಾಗಿ ಹೊರಬರೋದು, ಹಾಗೆ ಬೇರೆ ಬೇರೆ ಸ್ಥಳಗಳಿಗೆ ಸಂಚರಿಸುವಂಥ ಅನುಭವವನ್ನು ಪಡೆಯೋದು ಈ ಆಚರಣೆ. ಕಡಲ್ಗೆ ಈ ಆಚರಣೆಯ ಬಗ್ಗೆ ಹೆಚ್ಚು ಆಸಕ್ತಿ ಶುರುವಾಗಿರುತ್ತೆ. ಅಲ್ಲದೆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡಿರ್ತಾನೆ. ಇದರಿಂದ ಕಡಲ್ ಸಂಪೂರ್ಣವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ವಹಿಸೋದನ್ನು ಬಿಟ್ಬಿಡ್ತಾನೆ. ಅಲ್ಲದೆ ತನ್ನ ಓದನ್ನು ಕೂಡ ಅರ್ಧಕ್ಕೆ ನಿಲ್ಲಿಸ್ತಾನೆ. ಕೆಲವು ವರ್ಷದ ನಂತರ ಕಡಲ್ನ ಪೋಷಕರು ಆತನಿಗೆ ಬಲವಂತವಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳಿಸ್ತಾರೆ. ಆದರೆ ಕಡಲ್ ಅದನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಬರ್ತಾನೆ. ಈ ವರ್ತನೆಯಿಂದ ಕಡಲ್ನ ಪೋಷಕರು ಬೇಸತ್ತು ಹೋಗಿರ್ತಾರೆ. ಆದರೆ ಕಡಲ್ ಒಂದಿನ ತನ್ನ ತಂದೆ ತಾಯಿಯ ಹತ್ರ, ನಾನು ಗ್ರಾಫಿಕ್ ಡಿಸೈನಿಂಗ್ನ ಕಲಿಬೇಕು, ಅದಕ್ಕಾಗಿ ಆಸ್ಟ್ರೇಲಿಯಾ ಹೋಗ್ತೇನೆ ಅಂತ ಹೇಳ್ತಾನೆ. ಕಡಲ್ ಏನು ಸಾಧಿಸೋಲ್ಲ, ಹೀಗೆ ಉಳಿದು ಬಿಡ್ತಾನೆ ಅಂತ ತಿಳಿದಿದ್ದ ಪೋಷಕರಿಗೆ ಕೊನೆಗೂ ಮಗ ಏನು ಆಸಕ್ತಿಯಿಂದ ಕಲಿಬೇಕು ಅಂತಿದ್ದಾನೆ ಎಂದು ಖುಷಿಯಿಂದ ಆಸ್ಟ್ರೇಲಿಯಾಗೆ ಕಳಿಸ್ಕೊಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ತನ್ನ ಕೋರ್ಸನ್ನು ಮುಗಿಸಿದ ಕಡಲ್ಗೆ ಅಲ್ಲೇ ಒಂದು ಕೆಲಸ ಕೂಡ ಸಿಕ್ಕಿರುತ್ತೆ.
ಇದನ್ನು ತನ್ನ ಮನೆಯವರಿಗೆ ತಿಳಿಸ್ತಾನೆ. ಇದನ್ನು ಕೇಳಿದಂಥ ಕಡಲ್ನ ಪೋಷಕರಿಗೆ ಖುಷಿಯಾಗಿರುತ್ತೆ. ವೀಕ್ಷಕರೇ, ಕಡಲ್ಗೆ ಸಿಕ್ಕಿದ್ದು ವರ್ಕ್ ಫ್ರಮ್ ಹೋಮ್ ಕೆಲಸ. ಆದ್ದರಿಂದ ಅವನು ಕೇರಳದ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇದರಿಂದ ಅವರ ಮನೆಯಲ್ಲಿ ಕೂಡ ಸಂತೋಷದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಏಪ್ರಿಲ್ 5, 2017 ಕಡಲ್ನ ತಂದೆ ಹಾಗೂ ತಂಗಿ ಮಾರ್ಕೆಟ್ಗೆಂದು ಹೊರಗೆ ಹೋಗಿರ್ತಾರೆ. ಮನೆಯಲ್ಲಿದ್ದ ತನ್ನ ತಾಯಿಗೆ ಕಡಲ್ ಒಂದು ಗೇಮ್ ಡಿಸೈನ್ ಮಾಡಿರೋದಾಗಿ, ಹಾಗೆ ಅದನ್ನು ಅವನ ರೂಮ್ನಲ್ಲಿ ತೋರಿಸೋದಾಗಿ ಹೇಳ್ತಾನೆ. ಅದನ್ನು ಕೇಳಿ ಖುಷಿಪಟ್ಟ ತಾಯಿ ಅವನ ರೂಮ್ ಕಡೆಗೆ ಹೋಗ್ತಾರೆ. ಕಡಲ್ ತನ್ನ ರೂಮ್ನಲ್ಲಿದ್ದ ಕಂಪ್ಯೂಟರ್ನಲ್ಲಿ ಒಂದು ಗೇಮನ್ನು ಹಾಕಿ ತನ್ನ ತಾಯಿಗೆ ನೋಡುವಂತೆ ಹೇಳ್ತಾನೆ. ತುಂಬ ಖುಷಿಯಿಂದ ಅವನ ತಾಯಿ ಗೇಮನ್ನು ನೋಡೋಕ್ಕೆ ಶುರು ಮಾಡ್ತಾರೆ. ಆಗ ತಡ ಮಾಡದ ಕಡಲ್ ಆನ್ಲೈನಿಂದ ತಾನು ತರಿಸಿದ ಕೊಡಲಿಯಿಂದ ಅವನ ತಾಯಿಯ ತಲೆಗೆ ಜೋರಾಗಿ ಹೊಡಿತಾನೆ. ತಾಯಿ ಅಲ್ಲೇ ಕುಸಿದು ಬೀಳ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಕಡಲ್ ಕೊಡಲಿಯಿಂದ ತಾಯಿಯ ಉಸಿರು ನಿಲ್ಲೋವರೆಗೂ ಹೊಡಿತಾನೆ ಇರ್ತಾನೆ. ತನ್ನ ತಾಯಿ ಕಿರುಚಾಡೋದು ಯಾರಿಗೂ ಕೇಳದೇ ಇರಲಿ ಅಂತ ಜೋರಾದ ಮ್ಯೂಸಿಕನ್ನು ಹಾಕಿರ್ತಾನೆ. ವೀಕ್ಷಕರೇ, ಕಡಲ್ ತನ್ನ ತಾಯಿಯ ಮೃತದೇಹವನ್ನು ಬಾತ್ರೂಮ್ನಲ್ಲಿಟ್ಟು ಅಲ್ಲಿದ್ದ ರಕ್ತದ ಕಲೆಯನ್ನೆಲ್ಲ ಒರೆಸಿ ರೂಮ್ನ ಕ್ಲೀನ್ ಮಾಡ್ತಾನೆ. ಏನು ಆಗೇ ಇಲ್ಲ ಅನ್ನೋ ಹಾಗೆ ಕೆಳಗೆ ಬಂದು ತನ್ನ ತಂದೆ ಹಾಗೂ ತಂಗಿಗೋಸ್ಕರ ಕಾಯ್ತಿರ್ತಾನೆ. ಮನೆಗೆ ಬಂದಂಥ ತಂದೆ ಮತ್ತು ತಂಗಿ ಕಡಲ್ಗೆ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅಮ್ಮ ತನ್ನ ರೂಮ್ನಲ್ಲಿ ತಾನು ಡೆವಲಪ್ ಮಾಡಿರುವ ಗೇಮನ್ನು ನೋಡ್ತಿರೋದಾಗಿ, ಹಾಗೆ ತನ್ನ ತಂದೆಗೂ ನೋಡುವಂತೆ ಕೇಳ್ಕೊಳ್ತಾನೆ. ಇದನ್ನು ಕೇಳಿದ ಕಡಲ್ನ ತಂದೆ ಅಚ್ಚರಿಯಿಂದ ಅವನ ರೂಮ್ ಕಡೆಗೆ ನಡೀತಾರೆ. ಕಡಲ್ನ ರೂಮ್ನಲ್ಲಿ ತನ್ನ ಹೆಂಡತಿಯ ಮೃತದೇಹ ಇರೋದ್ರ ಅರಿವಿಲ್ಲದೆ ಕಡಲ್ನ ತಂದೆ ಆ ಗೇಮನ್ನು ನೋಡ್ತಿರ್ತಾರೆ. ಆಗ ಕಡಲ್ ತನ್ನ ತಾಯಿಯನ್ನು ಕೊಂದ ರೀತಿಯಲ್ಲೇ ತಂದೆಯನ್ನು ಕೂಡ ಕೊಂದು ಹಾಕ್ತಾನೆ. ತನ್ನ ತಂಗಿಯನ್ನು ಕೂಡ ರೂಮ್ಗೆ ಬರುವಂತೆ ಹೇಳ್ತಾನೆ. ಆಗ ಅಲ್ಲಿಗೆ ಬಂದ ಕ್ಯಾರಲಿನ್ ಗೋಡೆಯ ಮೇಲೆ ನೆಲದ ಮೇಲಿದ್ದ ರಕ್ತದ ಕಲೆಗಳನ್ನು ನೋಡಿ ಭಯದಿಂದ ಓಡೋಕೆ ಯತ್ನಿಸ್ತಾಳೆ. ಅಷ್ಟೊತ್ತಿಗಾಗಲೇ ಕಡಲ್ ಅವಳ ಪ್ರಾಣವನ್ನು ತೆಗೆದುಬಿಡ್ತಾನೆ. ವೀಕ್ಷಕರೇ, ಇದ್ಯಾವುದರ ಅರಿವಿಲ್ಲದ ಕಡಲ್ನ ಆಂಟಿ 70 ವರ್ಷದ ಲಲಿತಾ ಅವರ ರೂಮ್ನಲ್ಲೇ ಇರ್ತಾರೆ. ಕಡಲ್ನ ಕೋಣೆಯಿಂದ ಜೋರಾದ ಮ್ಯೂಸಿಕ್ ಕೇಳ್ತಿದ್ರಿಂದ ಮನೆಯಲ್ಲಿ ಏನಾಗಿದೆ ಎಂಬುದರ ಅರಿವು ಅವರಿಗಿರಲಿಲ್ಲ. ಇಷ್ಟೆಲ್ಲ ಮಾಡಿದ ಕಡಲ್ ಆಂಟಿಯ ಜೊತೆಯಲ್ಲಿ ಊಟ ಮಾಡಿ ಮೃತದೇಹಗಳಿದ್ದಂಥ ಅವನ ರೂಮ್ನಲ್ಲಿ ಆರಾಮಾಗಿ ಮಲಗ್ತಾನೆ. ವೀಕ್ಷಕರೇ, ಕಡಲ್ ಮೃತದೇಹಗಳಿದ್ದ ಆ ಮನೆಯಲ್ಲಿ 2 ದಿನ ಕಳೀತಾನೆ. ಅಲ್ಲದೆ 5 ಜನರಿಗೂ ಊಟವನ್ನು ತಂದಿರ್ತಾನೆ, ಯಾರಿಗೂ ಅನುಮಾನ ಬಾರದಿರಲಿ ಅಂತ. ಕಡಲ್ ಮರುದಿನ ಆಂಟಿಯನ್ನು ಕೂಡ ಅವರದೇ ರೂಮ್ನಲ್ಲಿ ಕೊಂದು ಹಾಕ್ತಾನೆ. ಇಲ್ಲಿ ಕಡಲ್ ಮನುಷ್ಯನನ್ನು ಹೋಲುವ ಒಂದು ನಕಲಿ ದೇಹವನ್ನು ತಯಾರು ಮಾಡಿ ಅದರ ಮೇಲೆ ಹೇಗೆ ಕೊಲ್ಲಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಇದೇ ನಕಲಿ ದೇಹ ಪೊಲೀಸರಿಗೆ ಸಿಗುತ್ತೆ. ಏಪ್ರಿಲ್ 8, 2017 ರಾತ್ರಿ ಮೃತದೇಹಗಳಿಂದ ಬರ್ತಿದ್ದ ಕೆಟ್ಟ ವಾಸನೆಯಿಂದ ಭಯಗೊಂಡಿದ್ದ ಕಡಲ್ ಪೆಟ್ರೋಲ್ನಿಂದ ಮೃತದೇಹಗಳಿಗೆ ಬೆಂಕಿಯನ್ನು ಕೊಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆ ಬೆಂಕಿ ಇಡೀ ಮನೆಯನ್ನು ಆವರಿಸುತ್ತೆ. ಇದರಿಂದ ಇನ್ನೂ ಭಯಗೊಂಡ ಕಡಲ್ ಅಲ್ಲಿಂದ ಪರಾರಿಯಾಗ್ತಾನೆ. ರಾತ್ರಿ ಕಡಲ್ನ ಮನೆಯಿಂದ ದಟ್ಟವಾದ ಹೊಗೆ ಬರ್ತಿದ್ದ ಕಾರಣ ಗಾಬರಿಗೊಂಡ ಅಕ್ಕಪಕ್ಕದವರು ಅಗ್ನಿಶಾಮಕ ದಳವನ್ನು ಕರೆಸ್ತಾರೆ. ಕಡಲ್ನ ಮನೆ ಕೇರಳದ CM ನಿವಾಸದಿಂದ ಕೇವಲ 650 ಮೀಟರ್ ದೂರ ಇದ್ದಿದ್ದರಿಂದ ಅದು ಹೈ ಸೆಕ್ಯೂರ್ಡ್ ಝೋನ್ ಆಗಿರುತ್ತೆ. ಆದ ಕಾರಣ ಪೊಲೀಸರು ಕೂಡ ಅಲ್ಲಿ ತಕ್ಷಣವೇ ಬಂದಿದ್ರು. ವೀಕ್ಷಕರೇ, ಪೊಲೀಸರಿಗೆ ಕಡಲ್ ಹೇಗೆ ಕೊಲೆ ಮಾಡ್ದ ಅಂತ ತಿಳಿಯುತ್ತೆ, ಆದರೆ ಯಾಕೆ ಕೊಲೆ ಮಾಡ್ದ ಅಂತ ತಿಳಿದಿರೋಲ್ಲ. ಕಡಲ್ ಕೊಟ್ಟ ಉತ್ತರ ಬೆಚ್ಚಿ ಬೀಳುವಂತಿರುತ್ತೆ. 14ನೇ ವಯಸ್ಸಿನಲ್ಲೇ ಆಸ್ಟ್ರಲ್ ಪ್ರೊಜೆಕ್ಷನ್ನ ಬಗ್ಗೆ ತಿಳ್ಕೊಂಡಿದ್ದ ಕಡಲ್ ದೇಹದಿಂದ ಆತ್ಮ ಹೊರ ಹೋಗೋದನ್ನು ನೋಡೋಕ್ಕೆ ಕಾಯ್ತಿರ್ತಾನೆ. ಅಲ್ಲದೆ ಕೋರ್ಸನ್ನು ಮಾಡೋ ನೆಪ ಹೇಳಿ ಆಸ್ಟ್ರೇಲಿಯಾಗೆ ಆಸ್ಟ್ರಲ್ ಪ್ರೊಜೆಕ್ಷನ್ನ ಬಗ್ಗೆ ಹೆಚ್ಚು ಕಲಿಯೋಕೆ ಹೋಗಿ ಬಂದಿರ್ತಾನೆ. ವೀಕ್ಷಕರೇ, ಈ ಕಡಲ್ ತನ್ನ ಸ್ಟೇಟ್ಮೆಂಟ್ಗಳನ್ನು ಆಗಾಗ್ಗೆ ಬದಲಾಯಿಸ್ತಿರ್ತಾನೆ. ಆತ್ಮಗಳನ್ನು ನೋಡೋದಕ್ಕೋಸ್ಕರ ಕೊಂದೆ, ರಾಕ್ಷಸ ಹೇಳ್ದ ಅದಕ್ಕೆ ಸಾಯಿಸ್ದೆ, ಇನ್ನೊಂದ್ಸಲ ನನ್ನ ತಂದೆ ನನ್ನನ್ನು ಯಾವತ್ತೂ ಮಗನ ರೀತಿ ನೋಡೇ ಇರಲಿಲ್ಲ, ಹಾಗಾಗಿ ಎಲ್ಲರನ್ನು ಕೊಂದೆ ಅಂತ ಕೂಡ ಹೇಳ್ತಿರ್ತಾನೆ. ಇದರಿಂದ ಪೊಲೀಸರಿಗೆ ಕಡಲ್ನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ತಿಳಿದು ಬರುತ್ತೆ. ಕಡಲ್ ಜೈಲಿನಲ್ಲೂ ಸಹ ಖೈದಿಯನ್ನು ರಾಕ್ಷಸ ಹೇಳ್ದ ಅಂತ ಹಲ್ಲೆ ಮಾಡಿರ್ತಾನೆ. ಅಷ್ಟೇ ಅಲ್ಲ, ವಿಚಾರಣೆಗೆಂದು ಬಂದಿದ್ದ ಮಹಿಳಾ IPS ಅಧಿಕಾರಿ ಶ್ರೀಲೇಖಾ ಅವರಿಗೂ ಆಂಟಿ ಅವನು ನಿಮ್ಮನ್ನು ಸಾಯಿಸು ಅಂತಿದ್ದಾನೆ ಅಂತ ಹೇಳಿದ್ದ. ಇದರಿಂದ ಭಯಗೊಂಡಿದ್ದ ಶ್ರೀಲೇಖಾ ಅವರು ಅಲ್ಲಿಂದ ಹೊರ ನಡೆದಿದ್ರು. ವೀಕ್ಷಕರೇ, ಕಳೆದ 7-8 ವರ್ಷಗಳಿಂದ ನ್ಯಾಯಾಲಯದ ಬಂಧನದಲ್ಲಿರುವ ಕಡಲ್ನ ಮಾನಸಿಕ ಸ್ಥಿತಿಯನ್ನು ಪರಿಶೀಲಿಸುವಂತೆ ನ್ಯಾಯಾಲಯ ವೈದ್ಯಕೀಯ ಮಂಡಳಿಯನ್ನು ರಚಿಸಿತ್ತು.
ಈ ಮಂಡಳಿ 2024 ಜನವರಿಯಲ್ಲಿ ನೀಡಿದ ವರದಿಯ ಪ್ರಕಾರ ಕಡಲ್ಗೆ ಯಾವುದೇ ಮಾನಸಿಕ ತೊಂದರೆ ಇಲ್ಲ, ಆತ ನ್ಯಾಯಾಲಯದ ಎಲ್ಲ ವಿಚಾರಣೆಗೆ ಯೋಗ್ಯನಾಗಿದ್ದಾನೆ ಎಂದು ಹೇಳಿತು. ಪ್ರಸ್ತುತವಾಗಿ ಈ ಪ್ರಕರಣದ ವಿಚಾರಣೆ ಪ್ರಗತಿಯಲ್ಲಿದೆ. ವೀಕ್ಷಕರೇ, ಕಡಲ್ನ ಈ ಪ್ರಕರಣ ಸಮಾಜದಲ್ಲಿ ಆಳವಾಗಿರೋ ಮೂಢನಂಬಿಕೆಗಳು ಹಾಗೆ ಕುಟುಂಬದ ನಿರ್ಲಕ್ಷ್ಯದಿಂದ ಆಗೋ ಪರಿಣಾಮವನ್ನು ತೋರಿಸುತ್ತದೆ. ಇನ್ನು ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಕೇರಳ ರಾಜ್ಯದಲ್ಲಿ ಇಂತಹ ಮೂಢನಂಬಿಕೆಗಳು ಆಚರಣೆಗಳು ನಡೆಯೋದು ಆತಂಕದ ವಿಚಾರ. ಇದು ಶಿಕ್ಷಣ ಮಾತ್ರ ಸಾಕಾಗಲ್ಲ, ಇಂತಹ ಆಚರಣೆಗಳ ವಿರುದ್ಧ ಸಾಮೂಹಿಕ ಜಾಗೃತಿ ಹಾಗೆ ಮಾನಸಿಕ ಆರೋಗ್ಯದ ಕಡೆ ಗಮನ ವಹಿಸಬೇಕಾಗಿ ಹೇಳುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ಧನ್ಯವಾದಗಳು.